ಪರಮ ಸಾಕ್ಷಾತ್ಕಾರ. ಜಗದ ಬೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವನ ಉಸಿರು. ಸಕಲ ಜೀವಾವಳಿಗೆ ನಿಸರ್ಗ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಸ್ತ್ರೀ ಪತಿತ ದೀನ ದಲಿತ ಕುಲೋದ್ಧಾರಕ ಕ್ರಾಂತಿಯೋಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಅಡಿಬಂದಿದ್ದು ಆ ಮಹಾಬೆಳಗಿನಲ್ಲಿ ಬೆಳಗಾದಂತಹ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಅಡಿಬಂದಿದ್ದು ಎನ್ನ ಆರಾಧ್ಯದ ಗುರುದೈವವು ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನು ಸ್ಮರಿಸಿಕೊಂಡು ಅವರ ಕನಸಂಜಾತರು ಜಗತ್ತಿನ ಪ್ರಥಮ ಮಹಿಳಾ ಜಗದ್ಗುರುಗಳು ಆದಂತಹ ಪೂಜ್ಯ ಮಾತಾಜಿಯವರನ್ನು ಸ್ಮರಿಸಿಕೊಂಡು ಅವರಿಬ್ಬರ ಕನಸಂಜಾತೆಯು ಈಗಿನ ಪ್ರಸ್ತುತ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾದಂತಹ ಪೂಜ್ಯ ಮಾತೃಸ್ವರೂಪಿ ಗಂಗಾ ಮಾತಾಜಿಯವರನ್ನು ಸ್ಮರಿಸಿಕೊಂಡು ಅವರ ತತ್ಸ್ವರೂಪರಾದಂತಹ ಜ್ಞಾನೇಶ್ವರಿ ಮಾತಾಜಿಯವರಲ್ಲಿ, ದಾನೇಶ್ವರಿ ಮಾತಾಜಿಯವರಲ್ಲಿ, ಅಕ್ಕನಾಗನಾಂಬಿಕಾ ಮಾತಾಜಿಯವರಲ್ಲಿ, ಪೂಜ್ಯ ಬಸವಕುಮಾರ ಸ್ವಾಮೀಜಿಗಳಲ್ಲಿ, ಪ್ರಭುಲಿಂಗ ಸ್ವಾಮಿಗಳಲ್ಲಿ, ಪೂಜ್ಯ ವಿಜಯಾಂಬಿಕಾ ಮಾತಾಜಿಯವರಲ್ಲಿ ಮತ್ತು ಎಲ್ಲ ಬಸವ ಧರ್ಮ ಪೀಠದ ಎಲ್ಲ ಪರಮ ಪೂಜ್ಯರಲ್ಲಿ ಅವರ ಜಂಗಮ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಈ ವೇದಿಕೆಯ ಮೇಲೆ ಬಹಳ ಚೆನ್ನಾಗಿ ಅನುಭವವನ್ನು ನೀಡಿದಂಥ ದೂರದ ಬೀದರ್ ನಗರದಿಂದ ಆಗಮಿಸಿ ಬಹಳ ಒಳ್ಳೆಯ ಅನುಭವವನ್ನು ನೀಡಿದರು. ಈ ಅನುಭವವನ್ನು ರೆಕಾರ್ಡ್ ಮಾಡಿ ನಾವೆಲ್ಲ ಬಿತ್ತರಿಸಬೇಕಾಗಿತ್ತು. ಬಹಳಷ್ಟು ಒಳ್ಳೆಯ ಅನುಭವವನ್ನು ನೀಡಿದಂಥ ತತ್ವನಿಷ್ಠರಾದ ಮುಳ್ಳಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ವೇದಿಕೆಯ ಮೇಲೆ ಆಚರಣೆಯಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿ ಶರಣರಲ್ಲಿ ಮಹಾನಗರ ಪಾಲಿಕೆಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೋದಂಥ ಮತ್ತು ಮಾತಾಜಿಯವರ ಸ್ಮಾರಕೋತ್ಸವ ಮಾಡಲು ಸಹಕಾರ ಮಾಡುತ್ತೀನಿ ಅಂತ ಹೇಳಿದಂಥ ಮಹಾನಗರ ಪಾಲಿಕೆಯ ಸದಸ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಬಹಳ ಈ ಬಸವ ಧರ್ಮ ಪೀಠ ಬೆಳೆದು ಬಂದಂಥ ವಿಚಾರ, ಈ ಅಕ್ಕ ಮಹಾದೇವಿ ಜಗದ್ಗುರು ಪೀಠ ಬೆಳೆದು ಬಂದಂಥ ಎಲ್ಲ ವಿಚಾರಗಳನ್ನು ಬಹಳ ಚೆನ್ನಾಗಿ ನಮ್ಮ ಪೂಜ್ಯ ಬಸವಕುಮಾರಪ್ಪ ಅವರು, ಅಕ್ಕನಾಗಲಿಂಬಿಕಾ ತಾಯಿಯವರು ಬಹಳ ಚೆನ್ನಾಗಿ ಎಲ್ಲ ನಮಗೆ ವಿವರಿಸಿಕೊಟ್ಟಾರೆ. ನಮಗೆ ಪೂಜ್ಯ ಅಪ್ಪವರು ಬೀದರ್ನಿಂದ ಆಗಮಿಸಿ ಉಳ್ಳಪ್ಪವರು ಎಷ್ಟು ಚೆನ್ನಾಗಿ ನಾವು ನಮ್ಮ ಧರ್ಮ ಯಾವುದು, ನಮ್ಮ ಧರ್ಮ ಗುರುಗಳು ಯಾವುದು, ನಮ್ಮ ಧರ್ಮದ ಲಿಂಗಾಯತ ಯಾವಾಗಲೂ ಮೆನ್ಷನ್ ಆಗೈತಿ. ಯಾಕಂದಾಗ 1870ರಿಂದಲೂ ಹಿಡ್ಕೊಂಡು ಲಿಂಗಾಯತ ಬ್ರಿಟಿಷರ ಗೆಜೆಟ್ನಾಗ ಐತಿ. ಅದೆಲ್ಲ ಬಹಳ ಚೆನ್ನಾಗಿ ನಮಗೆಲ್ಲ ಮನದಟ್ಟು ಮಾಡಿಕೊಟ್ಟಾರೆ. ಬಹಳ ಸಂತೋಷ. ನಾವೆಲ್ಲ ಅಪ್ಪಾಜಿ ಮಾತಾಜಿಯವರ ಕನಸಂಜಾತರು, ಅಪ್ಪಾಜಿ ಮಾತಾಜಿಯವರ ಮಕ್ಕಳದು. ಅಪ್ಪಾಜಿ ಮಾತಾಜಿಯವರು ಶರಣ ಮೇಳದಲ್ಲಿ ಏನು ಕಾರ್ಯಕ್ರಮ ಆರಂಭ ಮಾಡಿದ್ರೆ ಅದೊಂದು 4 ಗಂಟೆ ಕಾರ್ಯಕ್ರಮ ಇದ್ದು 1-1.5 ಗಂಟೆಲ್ಲ ಪ್ರಾರ್ಥನೆ ಇರ್ತಿತ್ತು. ಪ್ರಾರ್ಥನೆ ನಾವು ಮಾಡುವಂಥ ಎಲ್ಲ ಪ್ರಯತ್ನಗಳೆಲ್ಲ ವಿಫಲ ಆಗ್ಬೋದು. ಪ್ರಾರ್ಥನೆ ಎಂದೂ ವಿಫಲ ಆಗೋದಿಲ್ಲ. ಸುಮ್ಮನೆ ಅದಕ್ಕೆ ಇವತ್ತ ಒಂದು ಜ್ವಲಂತ ಉದಾಹರಣೆ. ಬರ್ಡನೆ ಇದಕ್ಕೆ ಮೈಕಿಗೆ ಏನಂತಾರೆ, ಅಸುರ ಅಂತಾರೆ, ಮೈಕಾಸುರ ಅಂತಾರೆ. ಎಷ್ಟು ಕಾಡಾಕತ್ತಿತ್ತು ಹೇಳಿದ್ರು, ಎಷ್ಟು ಕಾಡಾಕತ್ತಿತ್ತು. ಅವ್ನ ಸಿಕ್ಕಿಕೊಂಡು ಅವ ಗೊತ್ತೇನೋ ನಮ್ಮ ಮೈ ಚಲೋ ಹಿಂಗೆ ಆಗಾಕತ್ತಿ ಅಂತ ಎಲ್ಲರಿಗೂ ಏನು ಮಾಡಿದ್ರು ಸುತ್ತಾಗಬೇಕು. ಮಾತಾಜಿ ಒಂದು ಅಪ್ಪಣೆ ಮಾಡಿದ್ರು, ಇಲ್ಲ ಪ್ರಾರ್ಥನೆ ಆಗಬೇಕು, ಏನೋ ಆಗಬೇಕು, ಸಂಕ್ಷಿಪ್ತ ಏನೋ ಆಗಬೇಕು. ಏನೋ ಆದ ತಕ್ಷಣವೇ ಮೈಕಾಸುರ ಶಾಂತ ಆಗಿಬಿಟ್ಟು ನೋಡಿ ಅಲ್ಲಿ ನಿಂತಿದ್ದು ಬಾಕಂದ್ರೆ ಮೈಕಂದ್ರೆ ಆಗ ಪ್ರಾರ್ಥನೆ ಅನ್ನೋದು ಬಹಳ ಮಹತ್ವದ ಇದೆ. ನಮ್ಮ ಲಿಂಗಾಯತ ಧರ್ಮಕ್ಕೆ ಜ್ಞಾನ ಜ್ಯೋತಿಯಾದಂಥ ಮಾತಾಜಿಯವರು ಪ್ರಾರ್ಥನೆಯನ್ನು ಹಾಕಿಕೊಟ್ಟಾರೆ. ಈ ಪ್ರಾರ್ಥನೆಯನ್ನು ಉಳಿದ ಈ ಭಾಷಣಗಳಿಗೆ ಮತ್ತು ಇವೆಲ್ಲ ಏನು ಸನ್ಮಾನಗಳಿಗೆ ಸ್ವಲ್ಪ ಸಮಯದ ಕೊರತೆ ಆದರೂ ಪರವಾಗಿಲ್ಲ, ಪ್ರಾರ್ಥನೆಗೆ ಎಂದೂ ಕೊರತೆ ಆಗಬಹುದು. ಪ್ರಾರ್ಥನೆಯಿಂದ ಮನಸ್ಸು ಶುದ್ಧ ಆಗೈತಿ, ಶಾಂತ ಆಗೈತಿ, ಎಲ್ಲರ ಸಂಕಲ್ಪಗಳು ಹೇಳಿರ್ತವೆ. ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ಈ ಪ್ರಾರ್ಥನೆಗೆ ಕೊರತೆ ಆಗಲಾರ್ದಾಗ ನಾವು ಎಲ್ಲರೂ ನೋಡ್ಕೊಂಡು ತಗೊಂಡ್ರಿ. ಅಪ್ಪಾಜಿಯವರು ಮಹಾಚೇತನ ಇದೆ. ನಾನು ಹೋದ ವರ್ಷ ಉಡುಪಿಯಿಂದ ಬಸವ ಕಲ್ಯಾಣವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ರು. ಪೂಜ್ಯ ಲಿಂಗಾನಂದಪ್ಪ ಅವರ ಕನಸಂಜಾತರಾದಂತಹ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳು ಮನಗುಂಡಿಯವರು ಅವ್ರು ಮತ್ತೆ ಹೋದಾಗ ಬೀದರಲ್ಲಿ ಒಂದು 4-5 ಊರುಗಳಲ್ಲೆಲ್ಲ ನಾನು ಭಾಗವಹಿಸಿದಾಗ ಅಲ್ಲೆಲ್ಲ ಅದೇ ಊರೊಳಗ ಬಸವೇಶ್ವರ ಸರ್ಕಲ್, ಬಸವೇಶ್ವರ ಬಹುಮಂಟಪ, ಬಸವ ಮಂಟಪ ಹಿಂಗೆಲ್ಲ ಇತ್ತು. ಇಲ್ಲ ಇವರೆಲ್ಲ ಯಾರು
ಅಂತೇಳಿ ಇದು ಪದ್ಧತಿ. ಆದ್ರೆ ಅಪ್ಪಾಜಿಯವರು ಹಂಗೆ ಎಂದೂ ಮಾಡ್ತಿದ್ದವು. ಆಮೇಲೆ ಎಲ್ಲ ಏನೆಲ್ಲರೂ ಕಾಣಿಕೆ ಕೊಡ್ತಾರ, ಪ್ರತಿ ದಿವಸ ಪ್ರವಚನದಾಗ ಕಾಣಿಕೆ ಕೊಡ್ತಿದ್ದು, ಮನೆಯಲ್ಲಿ ಕಾಣಿಕೆ ಕೊಡ್ತಿದ್ದು, ಎಲ್ಲ ಬಳೆ ಮಾಡ್ಕೊಂಡು ಎಲ್ಲರೂ ಕರೆಯವರು, ಗೌಡ್ರ ನೀವು ಬರ್ರಿ, ಸಾವುಕಾರ ನೀವು ಬರ್ರಿ, ಕುಕ್ಕಡ ನೀವು ಬರ್ರಿ, ಹಿರಿಯರ ನೀವು ಬರ್ರಿ, ಇವ್ರು ಬರ್ರಿ, ಅವ್ರು ಎಲ್ಲರೂ ಬಳೆ ಹಾಕಿ ಬಸವಣ್ಣನವ್ರ ಕುರಿತು ಎಲ್ಲ ಗೊತ್ತಾಗಿತ್ತಿಲ್ಲೋ, ಶರಣರ ಕುರಿತು ಗೊತ್ತಾಗಿತ್ತಿಲ್ಲೋ, ಅದಕ್ಕೆ ಅವ್ರ ನೆನಪು ಈ ಊರಾಗ ಉಳಿಬೇಕು. ಯಾಕಂದ್ರೆ ನಾವೆಲ್ಲರೂ ಬಸವಾದಿ ಶಿವಶರಣರ ಮಕ್ಕಳಿಗೆ ಅವ್ರು ನಮ್ಮನ್ನು ನೆನಪು ಉಳಿಬೇಕು. ಏನ್ ಮಾಡೋದ್ರಿ, ಅದಕ್ಕೊಂದು ಬಸವ ಮಂಟಪ ಕಟ್ಟಿ ಪ್ರತಿ ದಿವಸ ಪ್ರಾರ್ಥನೆ ಮಾಡಿ, ಊರಾಗ ಎಲ್ಲರೂ ಹೋಗೋರು ಬರೋರು ಕಾಣ ನಮ್ಮ ಬಸವೇಶ್ವರ ಸರ್ಕಾರಿ ಮಾಡ್ರಿ, ಹೇಳ್ರಿ ನಮ್ಮ ದೊಡ್ಡ ಊರ ಸಣ್ಣ ಊರ ಅಕ್ಕ ಹುಟ್ಟು ರೊಕ್ಕ ತಗೋರಿ, ಏನ್ ಕಾಣಿಕೆ ಬಂದವ ಅವಾಗಿನ ಕಾಲಕ್ಕೆ 1000, 5000, 10,000 ಆಗ್ತಿತ್ತು ಅಪ್ಪಾಜಿ ಅವ್ರಿಗೆ. ಅವಾಗಿನ ಕಾಲದಲ್ಲಿ 50-60 ವರ್ಷಗಳು ಅವನ್ನೆಲ್ಲರೂ ಕೊಡೋದು. ಇದು ನನ್ನ ಮೊದಲನೇದು, ಇದನ್ನು ತಗೊಂಡು ಉಳಿತಲ್ಲ ನಾವು ಎಷ್ಟು ಸಂತೋಷ ಆಗ್ಬೋದು ಎಲ್ಲರಿಗೆ. ಎಂತ ಗುರುಗಳಪ್ಪ ಅಂತಂದ್ರೆ ಹೆಂಗಾಗ್ಯಾರಪ್ಪ ಅಂತಂದ್ರೆ ಈಗ ಬಟ್ಟೆ ಪಾಚ್ಕೊಂಡು ಹೊಟ್ಟೆ ಹರ್ಕೊಂಡು ತಿನ್ನುವಂತ ಪರಿಸ್ಥಿತಿ ಬಂದೈತೆ. ಹರ್ಕೊಂಡು ತಿನ್ನುವಂತ ಪರಿಸ್ಥಿತಿ ಬರೋದು. ಹರ್ಕೊಂಡು ತಿನ್ನಕಂದ್ರೆ ನೀವು ಹೂ ಅಲ್ಲಿಕಂದ್ರೆ ಏನ್ ಮಾಡ್ತಾರೆ ಗೊತ್ತೈತಂದ್ರೆ ನಾವು ತಲೆ ಹುಳ ಯಾಕೆ ಕಡಿಮೆ ಇದು ಮಾಡೋದು. ಎಲ್ಲಾರು ಏನ್ ಮಾಡ್ತಾರೆ, ಗುರುಗಳಂತೆ ಹೆಂಗ್ ಬರ್ತಾರೆ, ಏನು ಒಂದು ತ್ರಾಸ ತಗೊಂಡೇ ಬರೋದಲ್ರಿ. ಗುರುಗಳಂತೆ ಬಂದು ನಮಸ್ಕಾರ ಮಾಡ್ತಾರೆ, ಇದು ಮಾಡ್ತಾರೆ, ಹೆಂಗದಿರಿ ಏನ್ರಿ ಅದೇ ಏನೋ 108 ತ್ರಾಸ ಇರುವೆಲ್ಲ. ಅದಕ್ಕೆ ಅಂದ್ರೆ ಅವ್ರು ಹೇಗೆ ಮಾಡಿ ಇಟ್ಟಂದ್ರೆ ಸಾಕು, ಇಟ್ಟಂದ್ರೆ ಸಾಕು ರೊಕ್ಕ ಕೊಡ್ತೀವಿ, ಇಟ್ಟಂದ್ರೆ ಸಾಕು ನಮ್ಮ ಮುಂದಿನ ಯಾವ ಕೆಲಸ ಮಾಡ್ತಾರೆ. ಹಂದ್ರೆ ಸಮಾಜದಲ್ಲಿ ತಪ್ಪನ್ನು, ಅಜ್ಞಾನವನ್ನು, ಮೌಢ್ಯವನ್ನು ಬಿತ್ತನೆ ಹಾಕೋದಕ್ಕಂತ ನಮ್ಮ ಹೊಟ್ಟೆ ತುಂಬಿಸುವಂತ ಒಂದು ವ್ಯವಸ್ಥೆ ಇದ್ದಾಗ ಅವಾಗ ಅಪ್ಪಾಜಿಯವರು ಅಂತ ಮಹಾ ಕೆಲಸ ಮಾಡಿದ್ದಾರೆ. ಅಪ್ಪಾಜಿಯವರು ಬೀದರ್ ಜಿಲ್ಲೆ 5-6 ಊರುಗಳಲ್ಲಿ ಪ್ರತಿಯೊಂದು ಊರಲ್ಲೇ ಪ್ರವಚನ ಮಾಡ್ಯಾರ. ಅವ್ರು ಇಡೀ ದಕ್ಷಿಣ ಭಾರತ, ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಎಲ್ಲ ಕಡೆ ಪ್ರವಚನ ಮಾಡ್ಯಾರ. ಅವರ ಕನಸ ಜಾತಿಯಾದಂಥ ಮಾತಾಜಿಯವರು ಎಂಥ ಕೆಲಸ ಮಾಡಿದ್ರು ಅಂದ್ರೆ ಅಪ್ಪಾಜಿಯವರು ಈ ದಕ್ಷಿಣ ಭಾರತದಲ್ಲೆಲ್ಲ ಬಸವಣ್ಣವ್ರಿಗೆ ಚೆನ್ನಾಗಿ ಬಿತ್ತಿದ್ದಾರೆ. ಇವ್ರು ಹಿಡಿದು ಇವ್ರು ಮಹಾರಾಷ್ಟ್ರ, ಮುಂಬೈ ಹಿಡ್ಕೊಂಡು, ದೆಹಲಿ, ಉತ್ತರ ಭಾರತ ಹಿಡ್ಕೊಂಡು ಬರೀ ಭಾರತ ಅಲ್ಲ ಇಡೀ ವಿಶ್ವದಲ್ಲೆಲ್ಲ ಬಸವಣ್ಣನವರು ಮಾತಾಜಿಯವರು ಮಹಾಜ್ಞಾನಿಗಳಾಗಿರು. ಯಾವಾಗ ಮಾತಾಜಿಯವರು ಪ್ರವಚನ ಮಾಡಕತ್ರಲ್ಲ ಅಪ್ಪಾಜಿಯವರು ಪ್ರವಚನ ಮಾಡಬೇಕು. ಅಲ್ಲಿ ಯಾವಾಗ ಮಾತಾಜಿಯವರು ಪುಸ್ತಕಗಳನ್ನು ಬರೆದ ಸಾಹಿತ್ಯವನ್ನು ರಚನೆ ಮಾಡೋದು ಬಿಟ್ಟಲ್ಲ, ಇವ್ರು ಬಿಟ್ಟ ನೀವು ಹುಟ್ಟಿರ್ಲಾಕಾಗಿ ನಾಯಕ ಸುಟ್ಕೊಳ್ಳಿ ಮಾತಾಜಿ ಹೇಳೋ ಬರೀತಾರೆ. ಅಂತ ಒಂದು ಗುರು ಶಿಷ್ಯ ಸಂಬಂಧ ಬಹಳ ಮಧುರವಾದಂಥ ಗುರು ಶಿಷ್ಯವಾದಂಥ ಸಂಬಂಧ. ಅಂತ ಶಿಷ್ಯರನ್ನು ಆಯ್ಕೆ ಮಾಡುವಂಥ ಅಂತ ಪರಮ ಪೂಜ್ಯರ ವಿಚಾರಗಳು ಬಹಳ ಶ್ರೇಷ್ಠವಾದಂಥವು. ಅದಕ್ಕೆ ನಾವೆಲ್ಲರೂ ಏನಾಗತ್ತೆ, ಮಹಾದೇವಿ ತಾಯಿಯ ಈ ಧರ್ಮಗುರು ಪೀಠದ 17ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂದ್ರೆ ಇಲ್ಲಿರುವಂತ ಎಲ್ಲ ಪೂಜ್ಯ ಮಾತಾಜಿಯವರು ಬೇರೆ ಅಲ್ಲ, ಅಕ್ಕ ಮಹಾದೇವಿ ತಾಯಿ ಅಂದ್ರೆ ಬೇರೆ ಅಲ್ಲ. ಅವ 2 ನಿಮಿಷ ಅಕ್ಕ ಮಹಾದೇವಿ ತಾಯಿಯ ಸ್ವರೂಪೇ ಅಲ್ಲ. ಅಕ್ಕ ಮಹಾದೇವಿ ತಾಯಿಯವರು ಒಂದು ವಚನವನ್ನು ಹೇಳ್ತಾರೆ, ಉದಯ ಅಸ್ತ ಎಲ್ಲರೂ ಮುಕ್ತಿಯ ಪಡೆದರು ಅಂದು. ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಅಂದ್ರೆ ಆ ಶಿವನ ನೆನೆಯಿರಿ, ಶಿವನ ನೆನೆಯಿರಿ ಅಂತ ಹೇಳ್ತಾರೆ. ಶಿವನ ನೆನೆಯೋದು ಅಂದ್ರೆ ಶಿವನೇ ಬಸವ, ಬಸವನೇ ಶಿವ. ಶಿವ ಅಂದ್ರೆ ಮಂಗಲಕರವಾದದ್ದು, ಜಗತ್ತಿಗೆ ಮಂಗಲಕರವಾಗಿ ಬದುಕಿ ಬಾಳಿ ಜಗತ್ತಿಗೆ ಮಂಗಲಕರವಾದಂತಹ ಸಾಹಿತ್ಯವನ್ನು ಕೊಟ್ಟು ಹೋದವರು, ಮಾರ್ಗವನ್ನು ಕೊಟ್ಟು ಹೋದವರು ಬಸವಣ್ಣನವರು. ಆ ಬಸವಣ್ಣನವರನ್ನು ನೆನೆಯುವುದೇ ಮಹಾನ್ ಈ ಜೀವನದ ಮುಕ್ತಿಯಾಗೈತಿ. ಬಸವಣ್ಣವರು ನೆನೆಯೋದಂದ್ರೆ ಹೆಂಗಪ್ಪ, ಬಸವಣ್ಣವರು ನೆನೆಯೋದ್ರೆ ಹೆಂಗಂದ್ರೆ ಸುಮ್ಮನೆ ಬಸವ 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 ತಿಳ್ಕೊಂಡಿದ್ರೆ ಸಾಕು ಸಾಕು, ಇದು ಬಸವ 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 ತಿಳ್ಕೊಂಡಿದ್ರೆ ಮುಕ್ತಿ ಆಗೈತಿ. ಆದ್ರೆ ಆ ಬಸವಣ್ಣ ಬರೇ ಬಸವ ಅನ್ನೋದಲ್ಲ, ಬಸವಣ್ಣನವರ ವಿಚಾರಗಳನ್ನು ನಮ್ಮ ಹುಬ್ಬಳ್ಳ ಹೆಂಗ ತಮ್ಮ ಜೀವನದಲ್ಲಿ ಒಳಗೆ ಇಳಿಸ್ಕೊಂಡ್ಬಿಟ್ಟಾರ. ನಾಡುಗಳಲ್ಲಿ ರಕ್ತದ ಕಣಗಳಲ್ಲಿ ಹೆಂಗ ಬಸವ ತತ್ವವನ್ನು ಇಳಿಸ್ಕೊಂಡಾರ, ಹಂಗೆ ನಾವೆಲ್ಲರೂ ಬಸವಣ್ಣನವರು ವಚನಗಳನ್ನು ಇಳಿಸ್ಕೋಬೇಕು. ಪ್ರಸ್ತುತ ದಿನಮಾನಗಳಲ್ಲಿ ಈ ವಿಚಾರ ಬಹಳ ಅವಶ್ಯಕತೆ, ಬಹಳ ಅವಶ್ಯಕತೆ. ಒಬ್ಬರೇ ಅನುಭವ ಮಂಟಪ ಇಲ್ಲ ಮಾಡ್ತಾ ಇದ್ರು. ಈಗ ಅನುಭವ ಮಂಟಪ ಇಲ್ಲ, ಬಸವಣ್ಣವರಿಲ್ಲ, ಶರಣರಿಲ್ಲ ಅಂತ ಹೇಳಕತ್ತಿಲ್ಲ. ಅವರೆಲ್ಲರೂ ಇದ್ರು, ಅವರೆಲ್ಲರೂ ಹಿಂದೂಗಳಾಗಿದ್ರು, ಅವರೆಲ್ಲರೂ ಸನಾತನ ಧರ್ಮವನ್ನು ಬಿಟ್ಟಿದ್ರು. ಅಂದ್ರೆ ಮಾಡಿ ಹೆಂಗಾರ ಮಾಡಿ ಬಸವಣ್ಣನವ್ರನ್ನ ಶರಣರನ್ನ
ನಾವು ಏನು ಮಾಡಬೇಕಾಗಿದ್ರೆ ಇದೇ ಕಣ್ಣಿಗೆ ನೋಡಬೇಕು ನಮ್ಮ ಧರ್ಮ ಸ್ವತಂತ್ರ ಆಗೋದನ್ನ, ಇದೇ ಕಿವಿಗೆ ಕೇಳಬೇಕು ನಮ್ಮ ಧರ್ಮ ಸ್ವತಂತ್ರ ಆಗೋದನ್ನ, ಇದೇ ನಮ್ಮ ಇದರಿಂದ ಗೊತ್ತ ಮಾಡ್ಕೋಬೇಕು ನಮ್ಮ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅನ್ನುವಂಥದ್ದು ನಮಗೆ ಎಲ್ಲರಿಗೂ ಗೊತ್ತಾಗಬೇಕಂದ್ರೆ ಈಗ ನಾವೆಲ್ಲರೂ ಏನು ಚಟುವಟಿಕೆ ಮಾಡಾಕತ್ತೀವಲ್ಲ, ಈ ಎಲ್ಲರೂ ಏನು ಚಟುವಟಿಕೆ ಮಾಡಾಕ್ತಲ್ಲ ಇದನ್ನ ದ್ವಿಗುಣಗೊಳಿಸಬೇಕು, ಇದನ್ನ ಎರಡು ಪಟ್ಟು ಮಾಡಬೇಕು. ಏನು ಕೆಲಸ ಮಾಡ್ತೇವೆ ಎರಡು ಪಟ್ಟು ಮಾಡಬೇಕು. ಇದಕ್ಕೆಲ್ಲ ಆಸರೆಯಾಗಿರುವಂಥವ್ರು ಯಾರಪ್ಪ ಅಂದ್ರೆ ಬಸವ ಧರ್ಮ ಪೀಠದ ಎಲ್ಲ ಪೂಜ್ಯ ಗುರುಗಳು ಎಂತಾದ್ರೆ ಉಳಿದ ಗುರುಗಳಿಗೆ ನಮ್ಮ ಬಸವ ಧರ್ಮ ಪೀಠದ ಗುರುಗಳಿಗೆ ಎಷ್ಟು ವ್ಯತ್ಯಾಸ ಐತೆ ಅಂದ್ರೆ ಅವಾಗ ಕಬೀರದಾಸರು ಅವಾಗ ಹೇಳ್ಯಾರ, ಒಂದು ದೋಹ ಹೇಳ್ತೀನಿ ಹೇಳಿ ಎಲ್ಲರೂ, ಮಜ್ಜಿ ಒಂದು ನಿಂತು ಕಡಿಪ ಒಂದು ದೋಹ ಹೇಳ್ತೀನಿ ಹೇಳಿ. ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ಯವ್ವ ಹೇಳಿ. ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ಸತ್ಯವೇ ಸಾಬೂನು. ಯಪ್ಪ ಬಜಿ ಮುದ್ರಿ ಹೇಳಿದ, ಸತ್ಯವೇ ಸಾಬೂನು, ಜ್ಞಾನ ಶಿಲೆಯವೇ ಒಗೆಯುವನು, ಜ್ಯೋತಿಯು ಹೊಂಗುವುದು ಕಬೀರ, ಜ್ಯೋತಿಯು ಹೊಂಗುವುದು. ಕಬೀರದಾಸರು ಹೇಳಕತ್ತಾರೆ ಸ್ಪಷ್ಟವಾಗಿ, ಗುರುಗಳು ಅಂದ್ರೆ ಮುದುಕೆಲ್ಲ ಹೇಳಿದ್ರು ದೇವರಿಗಿಂತ ಗುರು ದೊಡ್ಡವ, ಹಂಗ ಹಿಂಗ ಕತಿ ಹೇಳಿ, ದೇವರಿಗಿಂತಲೂ ಗುರು ದೊಡ್ಡವ. ಗುರು ದೊಡ್ಡವ ಅನ್ನೋದ್ರೊಳಗೆ ಎರಡು ಮಾತಿಲ್ಲ, ಜಗತ್ತೊಳಗೆ ಎಲ್ಲ ಧರ್ಮ ಎಲ್ಲ ತರ್ಕ ಎಲ್ಲ ಶಾಸ್ತ್ರಗಳು ಎಲ್ಲರೂ ಒಪ್ಕೊಂಡಾರ. ಆದ್ರೆ ಕಬೀರದಾಸರು ಏನು ಹೇಳ್ತಾರೆ ಅಂದ್ರೆ ಗುರುವಿಗೆ ಅಗಸಾಲ, ಗುರುವಿಗೆ ಮಡಿವಾಳ ಅನ್ನಕತ್ತಾರ. ಮಡಿವಾಳ ಅಂತಂದ್ರೆ ಪಟ್ಟಿಯನ್ನು ತೊಳೆಯುವ ಅಂದ್ರೆ ಕೆಳಮಟ್ಟದ ಕಾಯಕವನ್ನು ಮಾಡುವವ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆಗಳಂದ್ರಪ್ಪ ಈ ಬಸವ ಧರ್ಮ ಪೀಠದ ಎಲ್ಲ ಗುರುಗಳು. ಇವತ್ತು ಮಾತಾಜಿಯವರು ಬಂದ ತಕ್ಷಣ ಅಂದ್ರು, ಅಬ್ಬರೇ ಬೆಳಗ್ಗೆ ದಸರನೆಗೆ ಎದ್ದು ಎಲ್ಲ ತಂದು ಮಾಡಿ ನೋಡಿದೆ, ಎಲ್ಲ ಕುರ್ಚಿ ಅನ್ನೋದು ಮಾತಾಜಿಯವರು ಕೂಡ ಎಲ್ಲ ಮಾಡಿ ಆಗ್ತೀವಿ ಬೆಳಗ್ಗೆ ಎದ್ದು. ಅಂದ್ರೆ ಎಲ್ಲ ಪ್ರತಿಯೊಂದು ಎಲ್ಲ ಚಟುವಟಿಕೆಗಳು. ಮತ್ತು ಪೂಜೆ ಮಾತೆ ಜಗದ್ಗುರು ಮಾತಾಜಿಯವರು ಕುಂಬಳಗೋಡದಲ್ಲಿ ಮಂಟಪ ಕಟ್ಟು ಬಂದ್ರೆ ಸಿಮೆಂಟ್ ಹಾಕಲ್ಲ ಹೊತ್ತು ಬಿಡಿದು ಮಾಡ್ತಿದ್ರು. ನಾವು ಊಟ ಮಾಡಿ ಬರಬೇಕು, ನಾನು ಕಾಯಕ ಮಾಡಬೇಕು, ಹಂಗೆ ಇವೆಲ್ಲರದೆಲ್ಲ ಕಾಯಕ ಜೀವಿಗಳು. ಅದ್ರಾಗ ವಿಶೇಷವಾಗಿ ನಮ್ಮ ಬಸವ ಕುಮಾರ ಸ್ವಾಮಿಗಳಿದಾರ, ಬರೀ ನಮ್ಮ ಮಠದಾಗ ನಮ್ಮ ಪೀಠದಾಗ ಅಷ್ಟೇ ಅಲ್ಲ, ಇವ್ರು ಹೆಚ್ಚಾಗಿ ಹೋಗೋದು ರೈಲ್ವೆದಾಗ ಹೋಗಿರ್ತಾರೆ, ರೈಲ್ವೆದಾಗ ಹೋಗ್ಬಿಡ್ತಾರೆ. ರೈಲ್ವೆದಾಗ ಅಲ್ಲಿ ಪಾಯ್ಖಾನೆ ಹೋದ್ರೆ ಪಾಯ್ಖಾನೆ ಇದ್ರು, ರೈಲ್ವೆದಾಗ ಪಾಯ್ಖಾನೆ ಅಂದ್ರೆ ಹೊರಸಿದ್ರು. ಆ ಪ್ರೆಸ್ ತಗೊಂಡು ನೀರು ಹೊಡೆದು ಕ್ಲೀನ್ ಸ್ವಚ್ಛ ನಕ 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 ಮುಖ ಕಾಣೋದು, ಹಂಗೆ ಸ್ವಚ್ಛ ತೊಳೆದೇ ಬರೋದು. ಇವ್ರಿಂದ ಹೋದ್ರೆಲ್ಲ ಕ್ಲೀನ್ ಮಾಡೇ ಬರೋದು. ಆಮೇಲೆ ಇಲ್ಲಿ ಸಿಟ್ಟು ನೋಡ್ರಿ, ಕೈ ತಗೊಳ್ಳೋಕೆ ಹೋಗ್ಲಾಕ ಅವೆಲ್ಲ ಅದನ್ನು ತುಂಬಿರ್ತಾವ. ಈಗ ಎಲ್ಲ ಚೀಟ್ ಹಾಕೊಂಡೆ ಚೀಟ್ ತುಂಬಿರ್ತಾವ. ಹುಡುಗಳು ಹೋಗಿ ಬಡ ಮಂದಿ ಎಲ್ಲ ತಗೊಂಡು ಮ್ಯಾಕೆ ಕ್ಲೀನಾಗಿ ಸ್ವಚ್ಛ ಕೈ ತಗೊಂಡು ಮುಗಿಡ್ಬೇಕು ಹಾಡು. ಇಂಥ ಹೇಳುವಂಥವ್ರು ಅಂದ್ರೆ ಕಬೀರದಾಸರು ಏನು ಹೇಳಲ್ಲ, ಹಂಗೆ ಸತ್ಯವಾಗಿ ಪ್ರತ್ಯಕ್ಷವಾಗಿ ಬದುಕುವಂಥವ್ರು ಬಸವ ಧರ್ಮ ಪೀಠದ ಗುರುಗಳು. ಇವರು ಎಲ್ಲರೂ ಏನಿರಲ್ಲ ತಮ್ಮ ಜೀವನವನ್ನೇ ಈ ಬಸವ ಧರ್ಮಕ್ಕಾಗಿ ಸಮರ್ಪಣೆ ಮಾಡ್ಯಾರ. ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಈ ಬಸವ ಧರ್ಮವನ್ನು ಚೆನ್ನಾಗಿ ಬೆಳೆಸೋಣ, ಬಸವ ತತ್ವವನ್ನು ಚೆನ್ನಾಗಿ ಅಳವಡಿಸಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತು ಉದ್ಘಾಟನೆ ಆಯಿತು. ಮಧ್ಯಾಹ್ನ ನಂತರ ಗೋಷ್ಠಿಗಳದಾವು, ಆಮೇಲೆ ಸಾಯಂಕಾಲ ಕಾರ್ಯಕ್ರಮ ಅದಾವು, ನಾಳೆ ಸಂಜೆವರೆಗೂ ಕಾರ್ಯಕ್ರಮ ಇರ್ತವು. ಇವತ್ತು ಸ್ವಲ್ಪ ಕಡಿಮೆ ಐತಿ ಸಂಖ್ಯೆ. ನಾಳೆ ಮತ್ತೆ ಎಲ್ಲರೂ ಫೋನ್ ಮಾಡ್ರಿ, ಇದು ಮಾಡ್ರಿ, ಯಾಕೆ ನಮ್ಮ ಮನೆ ಕಾರ್ಯ ಇದ್ದಾಗ ಏನಿದ್ರಿ ಇನ್ನೂ ಯಾಕೆ ಮುಂದಿಲ್ಲ ನಡ್ತಿ ಬರ್ತೀರಿ ಬರ್ರಿ ಅಂತ ಕೇಳಿದ್ಯಲ್ಲ. ಹಂಗೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳಿದು ಅವರೆಲ್ಲರೂ ಕರೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ನನ್ನ